ಹೆತ್ತವರು ನಮಗಾಗಿ ಏನೇನು ಮಾಡಿದ್ದಾರೆ ಅಂತ ಒಮ್ಮೆ ತಿರುಗಿ ನೋಡಪ್ಪ ಅಂತ ಹೇಳಿದೆ ನಾನು. ಅದಕ್ಕೆ ಅವನು ಹೇಳ್ದ, ಸರ್ ಮಕ್ಕಳೇನು ಹಂದಿನೂ ಹೊಡಿತವೆ ಸರ್ ಅಂತ ಹೇಳಿದವ. ಹಾಗಾದರೆ ಆ ತಾಯಿ ಮಾಡಿದ ತಪ್ಪಾದರೂ ಏನು? ಆ ತಾಯಿಯ ಕರುಣಾಮಯಿ ಹೃದಯದ ದರ್ಶನವಾದೀತು. ಇವತ್ತಿನ ದಿನದಲ್ಲಿ ಹೆತ್ತ ತಾಯಿಯನ್ನ ಕಡೆಗಣಿಸಿ ಸಾಧಿಸಿದ್ದಾದರೂ ಏನು? ಜಗತ್ತಿನ ಯಾವ ಭಾಷೆಯಲ್ಲಿಯೂ ಯಾವ ಪದಪುಂಜಗಳೆಂದಲೂ ವರ್ಣಿಸಲಾಗದ, ಬೆಲೆ ಕಟ್ಟಲಾಗದ ಏಕಮಾತ್ರ ಜೀವಿ, ಏಕಮಾತ್ರ ದೈವ, ಏಕಮಾತ್ರ ಜೀವನಾಡಿ ತಾಯಿ. ಇಂದು ವಿಶ್ವ ತಾಯಂದಿರ ದಿನ. ಹಾಗಾಗಿ ಮೊದಲಿಗೆ ಜಗತ್ತಿನ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ವಿಶೇಷವಾಗಿ ನನ್ನ ಹೆತ್ತ ತಾಯಿ ಅವರಿಗೂ ಕೂಡ ವಿಶ್ವ ತಾಯಂದಿರ ದಿನದ ವಿಶೇಷ ಶುಭಾಶಯಗಳು. ಅಮ್ಮ, ಬೆಚ್ಚನೆಯ ಅಪ್ಪುಗೆಯಲಿ, ಮಮತೆ ಎಂಬ ಹಾಸಿಗೆಯಲಿ, ಸಿಹಿ ಮುತ್ತಿನ ತಲೆದಿಂಬಿನಲಿ ಹಾಯಾಗಿ ಮಲಗಿಸುವಳು ನನ್ನಮ್ಮ. ಬಿದ್ದಾಗ ಓಡಿ ಬಂದು ಎತ್ತಿ ಮುದ್ದಾಡಿ, ಹಸಿವಿನಿಂದ ಅತ್ತಾಗ ಎದೆ ಹಾಲ ನೀಡಿ, ಬೇಸರ ಕಳೆಯಲೆಂದು ನನ್ನ ಜೊತೆಯಾಡಿ, ನನ್ನ ಸುಖಕ್ಕಾಗಿ ತನ್ನ ಸುಖವ ಧಾರೆ ಎರೆದವಳು ನನ್ನಮ್ಮ. ಮಳೆಯಲ್ಲಿ ಸೆರಗಾಗುವಳು, ಬಿಸಿಲಲ್ಲಿ ತಂಪಿನ ನೆರಳಾಗುವಳು, ಕರುಣೆಯ ವಿಶಾಲ ಕಡಲವಳು, ಚಿನ್ನದಂತೆ ಪರಿಶುದ್ಧಳು ನನ್ನಮ್ಮ. ನನ್ನ ಜೀವ ನನ್ನ ಅವ್ವ, ನೆನಪಾದರೆ ಕಣ್ಣು ತೇವ. ತನಗಾಗಿ ಏನನ್ನೋ ಬಯಸದವಳು, ಅವಳಿಗಾಗಿ ಏನನ್ನೋ ಕೂಡಿಡದವಳು, ತನಗಿಲ್ಲವೆಂದು ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ನಗುವ ಕಂಡವಳು, ನಮಗಾಗಿಯೇ ಇಡೀ ಜೀವ ಮೀಸಲಿಟ್ಟವಳು, ಅವಳೇ ಅಮ್ಮ, ನನ್ನಮ್ಮ. ಇತ್ತೀಚಿನ ದಿನಮಾನಗಳಲ್ಲಿ ಹೆತ್ತ ತಾಯಿ ದೇವತೆಯನ್ನ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕಳುಹಿಸುತ್ತಿರುವ ಪ್ರಜ್ಞಾವಂತ ಮಕ್ಕಳಿಗೆ ಆ ತಾಯಿ ದೇವತೆಯ ಕಿರು ಪರಿಚಯವನ್ನ ಮಾಡಿಕೊಡುವ ಒಂದು ಚಿಕ್ಕ ಪ್ರಯತ್ನ ನಮ್ಮದು. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ತಾಯಂದಿರಿಗೂ ಎಲ್ಲ ಮಕ್ಕಳಿಗೂ ತಲುಪುವಂತೆ ಮಾಡುವುದು ನಿಮ್ಮ ಜವಾಬ್ದಾರಿ. ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ದೇವರನ್ನು ಪೂಜಿಸುವುದು ಲೇಸು ಅಂತ ಹೇಳ್ತಾರೆ ನಮ್ಮಲ್ಲಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿ ತಾಯಿ ದೇವತೆಗೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಮ್ಮನೇ ಮೂಲ ಕಾರಣ. ಅಮ್ಮನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ, ಅಮ್ಮನಿಗಿಂತ ಹೆಚ್ಚಿನ ಭದ್ರತೆ ಇಲ್ಲ. ತಾಯಿಯ ಮಡಿಲು ಮಗುವಿಗೆ ಮೊದಲ ಜಗತ್ತು. ಅವಳ ಮಡಿಲಲ್ಲಿ ಕೂತು ಪ್ರಪಂಚದಲ್ಲಿ ಹೊಸ ಹೊಸ ಬಣ್ಣಗಳನ್ನು ನಾವು ಕಂಡಿದ್ದೇವೆ. ಅಮ್ಮನು ಕೊಟ್ಟಂತ ಪ್ರೀತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಕೊಡಲಾರದು. ಅಮ್ಮನ ಋಣವನ್ನು ಎಷ್ಟು ಬಾರಿ ಜನಿಸಿದರೂ ತೀರಿಸಲಾಗದು. ನಮ್ಮೆಲ್ಲರಿಗೂ ತಾಯಿಯೇ ಮೊದಲ ಗುರು. ಪ್ರತಿ ಮಗುವಿಗೂ ತಾಯಿ ಬಹಳ ವಿಶೇಷ, ಪ್ರಮುಖ ವ್ಯಕ್ತಿ. ಅವಳು ತನ್ನ ಮಗುವಿಗೆ ಸ್ನೇಹಿತೆಯಾಗಿ, ಪೋಷಕಿಯಾಗಿ, ಮಾರ್ಗದರ್ಶಕಿಯಾಗಿ, ಶಿಕ್ಷಕಿಯಾಗಿ, ಹೀಗೆ ಎಲ್ಲದರಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ನೀಡಿ ಸುಭದ್ರವಾಗಿ ಬೆಳೆಸಿದವಳು ತಾಯಿ. ಅವಳು ತನ್ನ ಇಡೀ ಕುಟುಂಬವನ್ನು ನೋಡಿಕೊಳ್ಳುವುದರ ಜೊತೆಗೆ ಇಡೀ ಮನೆಗಳನ್ನು ಬಹಳ ಸುಂದರವಾಗಿ ಬೆಳಗಿಸುವವಳು ತಾಯಿ. ಗರ್ಭದಲ್ಲೊಂದು ಗೂಡು ಕಟ್ಟಿ ಆ ಗೂಡಿನಲ್ಲಿ ನನ್ನನ್ನು ಇರಿಸಿ, ನವಮಾಸ ಮೆರೆಸಿ, ಕರುಳನ್ನೇ ಕತ್ತರಿಸಿ, ನೋವನ್ನು ನುಂಗಿ, ಉಸಿರನ್ನು ಬಿಗಿ ಹಿಡಿದು ಉಸಿರನ್ನು ನೀಡುವ ಏಕೈಕ ದೈವ, ಜನ್ಮದಾತೆ ತಾಯಿ ನಮ್ಮಮ್ಮ. ತಾಯಿಯ ಮಹತ್ವವನ್ನು ತಿಳಿದುಕೊಳ್ಳುವುದಾದರೆ, ನಮ್ಮ ಜನನದ ಸಮಯದಲ್ಲಿ ಅವಳು ಅಸಹನೀಯ ನೋವನ್ನು ಅನುಭವಿಸುತ್ತಾಳೆ. ಆದರೆ ನಮಗಾಗಿ ಅವಳ ನೋವನ್ನು ಸಹಿಸಿಕೊಳ್ಳುವ ಮೂಲಕ ನಮಗೆ ಜೀವ ನೀಡುತ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಶಿಕ್ಷಕ, ಮೊದಲ ಗುರು. ಒಂದು ಮಗುವು
ತನ್ನ ಜೀವನದಲ್ಲಿ ಹೇಳುವ ಮೊದಲ ಪದವು ತಾಯಿನೇ, ಅಮ್ಮ. ಅವಳು ನಮ್ಮ ಕೈ ಹಿಡಿದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡೆಯಲು ಕಲಿಸುತ್ತಾಳೆ. ತಾಯಿ ನಮಗೆ ಭೂಮಿಯ ಮೇಲೆ ಜೀವ ನೀಡಿದ ದೇವರ ಮತ್ತೊಂದು ರೂಪ. 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ನಮ್ಮನ್ನು ಹೊತ್ತು ನೋವನ್ನು ತಿಂದು ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದವಳು ತಾಯಿ. ಕಂದನಿಗೆ ಜ್ವರ ಬಂದು ಬಳಲಿದಾಗ 10 ದೇವರ ಹರಕೆ ಹೊತ್ತು ಕಮ್ಮನಿ ಸುರಿಸಿದಕ್ಕೆ ತಾಯಿ. ಮಕ್ಕಳ ಪರೀಕ್ಷೆಯ ಸಮಯದಲ್ಲಿ ಓದುವಾಗ ಮಕ್ಕಳ ಜೊತೆಗೆ ನಿದ್ದೆಗೆಟ್ಟವಳು ತಾಯಿ. ಪರೀಕ್ಷೆಯ ಫಲಿತಾಂಶ ಬರುತ್ತಿದ್ದಂತೆಯೇ ಮಕ್ಕಳಿಗಿಂತ ಹೆಚ್ಚಿನ ಆತಂಕ ತಾಯಿಗೆ. ಜಗತ್ತಿನ ಯಾವ ಭಾಷೆಯಲ್ಲಿಯೂ ಯಾವ ಪದಪುಂಜಗಳಿಂದಲೂ ವರ್ಣಿಸಲಾಗದ, ಬೆಲೆ ಕಟ್ಟಲಾಗದ ಏಕಮಾತ್ರ ಜೀವಿ, ಏಕಮಾತ್ರ ದೈವ, ಏಕಮಾತ್ರ ಜೀವನಾಡಿ ತಾಯಿ. ಅಮ್ಮ, ಮಾತೆ, ಮಾ, ತಾಯಿ, ಅವ್ವ, ಮದರ್, ಮಮ್ಮಿ, ಯಾವುದೇ ಭಾಷೆಯಲ್ಲಿಯೂ ಸಹ ಏನೇ ಕರೆದರೂ ನಮಗೆ ಕಾಣುವುದು ನಮ್ಮ ತಾಯಿ ಮಾತ್ರನೇ. ಅಮ್ಮ ಎಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಶಕ್ತಿಯ ಸಂಚಲನವಾಗುತ್ತದೆ. ತಾಯಿ ಎಂದರೆ ತ್ಯಾಗ, ತಾಯಿ ಎಂದರೆ ಪ್ರೀತಿ, ತಾಯಿ ಎಂದರೆ ಕಾಳಜಿ, ತಾಯಿ ಎಂದರೆ ನಿಸ್ವಾರ್ಥತೆ, ತಾಯಿ ಎಂದರೆ ವಾತ್ಸಲ್ಯ, ತಾಯಿ ಎಂದರೆ ಮಮತೆ, ತಾಯಿ ಎಂದರೆ ಆರೈಕೆ, ತಾಯಿ ಎಂದರೆ ಶಕ್ತಿ. ನಾವು ನಮ್ಮ ಜೀವನದಲ್ಲಿ ನಾವೆಲ್ಲ ಸಂಬಳಕ್ಕಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತೇವೆ, ನಂತರ ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಆದರೆ ಯಾವ ಸಂಬಳವೂ ಇಲ್ಲದೆ, ಯಾವ ವಿಶ್ರಾಂತಿಯೂ ಇಲ್ಲದೆ, ತನ್ನ ಆರೋಗ್ಯವನ್ನೂ ಲೆಕ್ಕಿಸದೆ ಹಗಲಿರುಳೆನ್ನದೆ ಕೆಲಸ ಮಾಡುವ, ತನ್ನ ಸುಖವನ್ನು ತನ್ನ ಮಕ್ಕಳ ಸುಖ ಸಂತೋಷದಲ್ಲಿ ಕಾಣುವ ಏಕಮಾತ್ರ ಜೀವಿ ಎಂದರೆ ಅದು ತಾಯಿ. ಇಂತಹ ಮಾತೃದೇವತೆಯನ್ನು ಇಂದಿನ ದಿನಮಾನದಲ್ಲಿ ಮನೆಯಿಂದ ಹೊರಹಾಕುತ್ತಿರುವುದು, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ತಳ್ಳುತ್ತಿರುವುದು ಎಂತಹ ಅಸಹ್ಯವಿದು. ಇಂತಹ ಮಕ್ಕಳನ್ನು ಹೆತ್ತ ತಪ್ಪಿಗೆ ಆ ತಾಯಿಯ ಜೀವ ಎಷ್ಟು ಕೊರಗುತ್ತೈತಿ, ಎಷ್ಟು ಮರಗುತ್ತೈತಿ. ಈಗ ನಿಮ್ಮ ಜನ್ಮ ಪಾವನವಾಯಿತಲ್ಲ, ಹಾಗಾದರೆ ಆ ತಾಯಿ ಮಾಡಿದ ತಪ್ಪಾದರೂ ಏನು? ಕೊನೆಗಾಲದಲ್ಲಿ ನನ್ನ ಮಗ ನನಗೆ ಆಸರಾಗುತ್ತಾನೆ ಅಂತ ತಿಳಿದಿದ್ದೇ ತಪ್ಪಾಯಿತಾ? ಪ್ರಜ್ಞಾವಂತ ವ್ಯಕ್ತಿತ್ವವುಳ್ಳವರಾಗಿ ತಾಯಿಯ ಮೇಲೆಯೇ ಕೈ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಕ್ಷಣ ಕ್ಷಣಕ್ಕೂ ಮಕ್ಕಳ ಏಳಿಗೆಯನ್ನೇ ಬಯಸುವ ತಾಯಿ ಇಲ್ಲಿಯವರೆಗೂ ನಿಮಗೋಸ್ಕರ ಏನು ಮಾಡಿದ್ದಾರೆ, ಏನೆಲ್ಲ ತ್ಯಾಗಗಳನ್ನು ಮಾಡಿದ್ದಾರೆ? ತನ್ನ ಸುಖ ಸಂತೋಷಗಳನ್ನ ತೊರೆದು ತಾನು ಉಪವಾಸ ಮಾಡಿ ಬರೀ ನೀರನ್ನ ಕುಡಿದು ನಿನಗಾಗಿ ಅವಳ ಕೈತುತ್ತನ್ನೇ ಅಮೃತವನ್ನಾಗಿ ನೀಡಿ ಎದೆ ಎತ್ತರಕ್ಕೆ ಬೆಳೆಸಿ ಮಗನ ಆಸರೆ ಬಯಸಿದ ದೇವತೆಯನ್ನು, ಆ ದೇವತೆಗೆ ಇಂತಹ ಶಿಕ್ಷೆ ನೀಡುವುದೇಕೆ? ಹಿಂದೆ ತಿರುಗಿ ನೀವು ನಿಮ್ಮ ಬಾಲ್ಯದಿಂದ ಇಲ್ಲಿಯವರೆಗೂ ತಾಯಿಯ ಜೊತೆಗಿರುವ ನಿನ್ನ ಜೀವನದ ಒಡನಾಟವನ್ನು ನೆನಪಿಸಿಕೊಂಡು ನೋಡು. ಆ ಕರುಳ ಬಳ್ಳಿಯ ಕೂಗು ಏನು ಅಂತ ಅರ್ಥವಾಗುತ್ತದೆ. ನೀನು ತಾಯಿಗೆ ಮಾಡಿದ ಪಾಪಕರ್ಮ ಮುಂದೆ ನಿನ್ನ ಮಕ್ಕಳು ನಿನಗೂ ಹೀಗೆ ಮಾಡಿದರೆ ನೀನು ಬದುಕಿದ್ದು ಸತ್ತ ಹಾಗೆ ಅಲ್ಲವೇ? ಹೋಗಿ ಆ ತಾಯಿ ದೇವತೆಯನ್ನ ಕಣ್ತುಂಬಿಕೊಂಡು ತಬ್ಬಿಕೊಂಡು ಅಮ್ಮ ಅಂತ ಒಮ್ಮೆ ಕರೆದು ನೋಡು. ಆ ತಾಯಿಯ ಕರುಣಾಮಯಿ ಹೃದಯದ ದರ್ಶನವಾದೀತು. ನೀನು ಬಿದ್ದು ಗಾಯ ಮಾಡಿಕೊಂಡಾಗ ತನ್ನ ಸೀರೆಯ ಸೆರಗನ್ನೇ ಹರಿದು ಕಟ್ಟಿ ಕಣ್ಣೀರು ಇಟ್ಟಿದ್ದು ನೆನಪಿದೆಯಾ? ಇವತ್ತಿನ ದಿನದಲ್ಲಿ ಹೆತ್ತ ತಾಯಿಯನ್ನ ಕಡೆಗಣಿಸಿ ಸಾಧಿಸಿದ್ದಾದರೂ ಏನು? ಯಾವುದೋ ಒಬ್ಬ ಹುಡುಗ ಒಂದು ಸಮಯದಲ್ಲಿ ಅವನ ಪ್ರೀತಿ ಮತ್ತು ಹೆತ್ತವರ ಕುರಿತಾಗಿ ವಿಷಯದ ಚರ್ಚೆ ಆಡುತ್ತಿರುವಾಗ ಬಂದಂತಹ ಅವನ ಮಾತು ಹೇಗಿತ್ತು ಅಂತ ಹೇಳ್ತೀನಿ, ತಿಳ್ಕೊಳ್ರಿ. ಹೆತ್ತವರು ನಮಗಾಗಿ ಏನೇನು ಮಾಡಿದ್ದಾರೆ ಅಂತ ಒಮ್ಮೆ ತಿರುಗಿ ನೋಡಪ್ಪ ಅಂತ ಹೇಳಿದೆ ನಾನು. ಅದಕ್ಕೆ ಅವನು ಹೇಳ್ದ, ಸರ್ ಮಕ್ಕಳೇನು ಹಂದಿನೂ ಹೊಡಿತವೆ ಸರ್ ಅಂತ ಹೇಳಿದ್ದ. ಇಂತಹ ದರಿದ್ರ ಮಾತು ಕೇಳೋದಕ್ಕ ಇಂತಹ ದರಿದ್ರ ಮಕ್ಕಳನ್ನ ಹೆರಬೇಕಾಗಿತ್ತ? ಆ ತಾಯಿಯ ಮನಸ್ಸು ಎಷ್ಟು ಮೊರಗುತ್ತು ಗೊತ್ತಾವತ್ತು. ಈ ತರಹದ ಕ್ಷುಲ್ಲಕ ಮಾತುಗಳನ್ನ ಹೆತ್ತವರಿಗೆ ನೋವು ಕೊಡುವಂತಹ ಕೆಲಸವನ್ನ ಯಾರೂ ಮಾಡಕೂಡದು, ಯಾರೂ ಮಾಡಬೇಡಿ.
ಹೆತ್ತವರನ್ನು ಅನಾಥಾಶ್ರಮಗಳಿಂದ ಮರಳಿ ಮನೆಗೆ ತನ್ನಿ. ಹೆತ್ತವರನ್ನು ಆಪ್ತತೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳಿ. ಬಹಳ ಅಕ್ಕರೆಯಿಂದ ಕಾಣಿರಿ. ಯಾಕಂದರೆ ನಮಗಾಗಿಯೇ ದುಡಿದಂಥ ಜೀವ, ನಮಗಾಗಿಯೇ ತನ್ನ ಜೀವವನ್ನು ಸವಿಸಿದಂತಹ ಜೀವ, ನಮಗೋಸ್ಕರವಾಗಿಯೇ ಬದುಕಿದ ಜೀವ, ನಮ್ಮೆಲ್ಲರ ಜೀವಾಳವೇ ತಾಯಿ. ಅವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಕಾಣ್ರಿ, ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ರಿ, ಜೋಪಾನ ಮಾಡಿಕೊಳ್ರಿ ಅಂತ ಹೇಳ್ತಾ ನಾವು ಇವತ್ತು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎಲ್ಲರ ತಾಯಂದಿರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರ ತಾಯಂದಿರಿಗೂ ಈ ವಿಡಿಯೋವನ್ನು ಕೇಳಿಸಿ. ಎಲ್ಲ ಕಟುಕರಿಗೂ ಕೂಡ ಈ ವಿಡಿಯೋವನ್ನು ತಲುಪುವಂತೆ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಜೈ ಮಾತಾ.